ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಿನ್ನೆ ರಾತ್ರಿ ಕೆಂಗೇರಿಯ ರಾಜರತ್ನ ಹೋಟೆಲ್ಗೆ ನುಗ್ಗಿ ಧಮಕಿ ಹಾಕಲಾಗಿದೆ. ರಾತ್ರಿ 11:30 ಸುಮಾರಿಗೆ ಹೋಟೆಲ್ಗೆ ನುಗ್ಗಿರೋದು ಕಿಡಿಗೇಡಿಗಳು. ಈ ವೇಳೆ ಊಟ ಇಲ್ಲ ಎಂದಿದ್ದಕ್ಕೆ ಮಾಲೀಕರಿಗೆ ಕಿಡಿಗೇಡಿಗಳು ಧಮಕಿ ಹಾಕೋ ಕೆಲಸ ಮಾಡಿದ್ದಾರೆ. ಫಾರ್ಚುನರ್ ಕಾರಿನಲ್ಲಿ ಬಂದು ಧಮಕಿಯನ್ನ ಹಾಕಿದ್ರು ಕಿಡಿಗೇಡಿಗಳು. ನಾಳೆಯಿಂದ ಹೋಟೆಲ್ ನಡೆಸಕ್ಕೆ ಬಿಡಲ್ಲ ಅಂತ ಧಮಕಿಯನ್ನ ಹಾಕಿರೋದು. ತಕ್ಷಣ 112ಗೆ ಕರೆ ಮಾಡಿದ್ದಾರೆ ಹೋಟೆಲ್ನ ಮಾಲೀಕ ಮಧು ಕಿರಣ್. ಸ್ಥಳಕ್ಕೆ ಹೊಯ್ಸಳ ಸಿಬ್ಬಂದಿ ಬಂದ್ರು. ಕಿಡಿಗೇಡಿಗಳಿಂದ ಗಲಾಟೆ. ಬಳಿಕ ಎಲ್ಲರನ್ನೂ ಠಾಣೆಗೆ ಕರ್ಕೊಂಡು ಹೋಗಿದ್ರು ಪೊಲೀಸರು. ನಂತರ ಕೆಂಗೇರಿ ಠಾಣೆಗೆ ತೆರಳಿ ದೂರು ನೀಡಲಾಗಿದೆ. ಮಾತಾಡಿ ಕಾಂಪ್ರಮೈಸ್ ಮಾಡೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನನಗಿದು ಅನ್ಯಾಯ ಆಗಿದೆ. ಪ್ರತಿದಿನ ನಮ್ಮ ಹೋಟ್ಲ್ ಹತ್ರ ಎದುರುಗಡೆ ಬಾರಲ್ಲಿ ಅಷ್ಟು ಗಲಾಟೆ ಆಗಲ್ಲ, ಆಪೋಸಿಟ್ ಬಾರ್ ಇದೆ, ಅಲ್ಲೇ ಅಷ್ಟು ಗಲಾಟೆ ಆಗಲ್ಲ. ನಮ್ಮ ಹೋಟ್ಲಲ್ಲಿ ಟಾರ್ಗೆಟ್ ಮಾಡಿ 15 ದಿನಕ್ಕೊಂದ್ಸಲ ಈ ಥರ ಗಲಾಟೆ ನಡೀತಾ ಇದೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಇದು ಗೊತ್ತಿಲ್ಲ. ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರನ್ನ ಕರೆದು ವಾರ್ನಿಂಗ್ ಮಾಡಿ ಯಾರಿದ್ದಾರೆ ಅವ್ರ ಹಿಂದೆ ಅಂತ ತಿಳ್ಕೊಬೇಕು. ಇವಾಗ ಕೊಟ್ಟಿದ್ದಾರೆ, ಇಷ್ಟೊಂದು ಅಕ್ಲೇಮೆಂಟ್ ಕೊಟ್ಟಿರಲಿಲ್ಲ. ಮಿನಿಮಮ್ 2 ವಾರ ಆದಮೇಲೆ ಮಾತಾಡಿ ಕಾಂಪ್ರಮೈಸ್ ಮಾಡೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನನಗಿದು ಅನ್ಯಾಯ ಆಗಿದೆ. ಪ್ರತಿದಿನ ನಮ್ಮ ಹೋಟ್ಲ್ ಹತ್ರ ಎದುರುಗಡೆ ಬಾರಲ್ಲಿ ಅಷ್ಟು ಗಲಾಟೆ ಆಗಲ್ಲ, ಆಪೋಸಿಟ್ ಬಾರ್ ಇದೆ, ಅಲ್ಲೇ ಅಷ್ಟು ಗಲಾಟೆ ಆಗಲ್ಲ. ನಮ್ಮ ಹೋಟ್ಲಲ್ಲಿ ಟಾರ್ಗೆಟ್ ಮಾಡಿ 15 ದಿನಕ್ಕೊಂದ್ಸಲ ಈ ಥರ ಗಲಾಟೆ ನಡೀತಾ ಇದೆ. ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಇದು ಗೊತ್ತಿಲ್ಲ. ಇದನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರನ್ನ ಕರೆದು ವಾರ್ನಿಂಗ್ ಮಾಡಿ ಯಾರಿದ್ದಾರೆ ಅವ್ರ ಹಿಂದೆ ಅಂತ ತಿಳ್ಕೊಬೇಕು. ಇವಾಗ ಕೊಟ್ಟಿದ್ದಾರೆ, ಇಷ್ಟೊಂದು ಅಕ್ಲೇಮೆಂಟ್ ಕೊಟ್ಟಿರಲಿಲ್ಲ. ಮಿನಿಮಮ್ 2 ವಾರ ಆದಮೇಲೆ ಮಾತಾಡಿ ಕಾಂಪ್ರಮೈಸ್ ಮಾಡೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಸರ್. ನನಗಿದು ಅನ್ಯಾಯ ಆಗಿದೆ. ಪ್ರತಿದಿನ ನಮ್ಮ ಹೋಟ್ಲ್ ಹತ್ರ ಎದುರುಗಡೆ ಬಾರಲ್ಲಿ ಅಷ್ಟು ಗಲಾಟೆ ಆಗಲ್ಲ, ಆಪೋಸಿಟ್ ಬಾರ್ ಇದೆ, ಅಲ್ಲೇ ಅಷ್ಟು ಗಲಾಟೆ ಆಗಲ್ಲ. ನಮ್ಮ ಹೋಟ್ಲ್